ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನಗಾದ ಒಂದು ಅನುಭವವನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದೊಂದು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ಒಬ್ಬಳೇ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಎಷ್ಟು ಭಯ ಆಗ್ತಿತ್ತು, ಎಷ್ಟು ತುಂಬ ಡಿಫ್ರೆಂಟ್ ಫೀಲಿಂಗ್ಸ್ ಇತ್ತು ಅಂದರೆ ಅಷ್ಟೇ ಧೈರ್ಯ ಕೂಡ ಕೊಡ್ತು. ನೀವು ಕೂಡ ಈ ಥರ ಏನಾದರೂ ಒಬ್ಬೊಬ್ಬರೇ ಒಂದು ಫಂಕ್ಷನ್ಗೆ ಹೋಗಿದ್ದರೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಒಬ್ಬೊಬ್ಬರೇ ಒಂದು ಫಂಕ್ಷನ್ ಅಥವಾ ಬೇರೆ ಎಲ್ಲೇ ಹೋದಾಗ್ಲೂ ಎಷ್ಟು ಭಯ ಆಗುತ್ತೋ ಅಷ್ಟೇ ಧೈರ್ಯ ಕೊಡುತ್ತೆ ಅನ್ನೋದಂತೂ ಖಂಡಿತ ನಿಜ. ನಾನು ಕೂಡ ಎಷ್ಟೋ ವರ್ಷಗಳು ನನ್ನ ಈ ಲೈಫಲ್ಲೇ ನಾನು ಹೋಗೇ ಇಲ್ಲ ಒಬ್ಬಳೇ ಯಾವುದೇ ಫಂಕ್ಷನ್ಗೆ, ಗೊತ್ತಿರೋರಾಗಲಿ ಗೊತ್ತಿಲ್ಲದೆ ಇರೋರಿಗಾಗಲಿ ಯಾವುದೇ ಫಂಕ್ಷನ್ಗೂ ನಾನು ಈ ಥರ ಒಬ್ಬಳೇ ಹೋಗಿ ಅಟೆಂಡ್ ಮಾಡಿದ್ದೇ ಇಲ್ಲ. ಆದರೂ ಕೂಡ ಇವತ್ತು ಧೈರ್ಯ ಮಾಡಿ ಹೋಗೋಣ ಅಂತ ಹೇಳಿ ಯಾರಾದರೂ ಸಿಗ್ತಾರೇನೋ ಅಂತ ಯೋಚನೆ ಮಾಡ್ತಿದ್ದೆ. ಆದರೂ ಕೂಡ ಯಾರೂ ಸಿಗಲಿಲ್ಲ. ಕೊನೆಗೆ ಆಟೋ ಇಟ್ಕೊಂಡು ನನಗೆ ಬರೀ 3 ಮಂತ್ಸಲ್ಲಿ ಪರಿಚಯ ಆಗಿರುವಂತಹ ಒಬ್ಬರು ಆಂಟಿ ಇನ್ವೈಟ್ ಮಾಡಿದರು ಅವ್ರ ಮಗಳು ಮದುವೆಗೆ. ಅಲ್ಲಿಗೆ ಅಂತ ಹೇಳಿ ನಾನು ಹೋಗಿದ್ದಾಯಿತು. ಸ್ವಲ್ಪ ನೀಟಾಗಿ ರೆಡಿಯಾಗಿ ಹೋದೆ. ಆಟೋದಲ್ಲಿ ಹೋಗಿ ಅಲ್ಲಿ ರೀಚ್ ಆದೆ. ಅಲ್ಲಿ ಹೋದ್ಮೇಲೆ ಆಂಟಿ ಸಿಕ್ಕಿದ್ರು. ಆದರೆ ಫಂಕ್ಷನಲ್ಲಿ ಯಾರು ಸಿಗ್ತಾರೋ ಸಿಗಲ್ವೋ, ಒಬ್ಬರೇ ಗೊತ್ತಿರೋರು, ಯಾರು ಮಾತಾಡ್ಸ್ತಾರೋ ಇಲ್ವೋ ಏನು ಅಂತೆಲ್ಲ ಅಂದ್ಕೊಂಡು ಹೋಗಿದ್ದೆ. ಸಿಕ್ಕಿದ ತಕ್ಷಣ ಮಾತಾಡ್ಸಿದ್ರು, ಖುಷಿ ಆಯಿತು. ಆದರೆ ಇನ್ನೂ ಹುಡುಗ ಹುಡುಗಿ ಸ್ಟೇಜ್ ಮೇಲಂತೂ ನಿಂತಿರಲಿಲ್ಲ. ಅವ್ರು ನಿಂತ ಮೇಲೆ ಹೋಗೋಣ ಅಂತ ಹೇಳಿ ಅಲ್ಲೇ ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಆಮೇಲೆ ಫೋಟೋ ಎಲ್ಲ ಏನಕ್ಕೆ ತೆಗೆಸ್ಬೇಕು, ಫೋಟೋನೂ ಬೇಡ, ಅವ್ರೇನು ನಂಗೆ ಅಷ್ಟು ಪರಿಚಯ ಇಲ್ಲ, ಊಟನೂ ಬೇಡ, ಊಟ ಮಾಡ್ಕೊ ಹೊರ್ಟೋಗೋಣ ಅಂತ ಫಸ್ಟ್ ಅಂದ್ಕೊಂಡೆ. ಆಮೇಲೆ ಹೋಗ್ತಾ ಭಯ ಸ್ಟಾರ್ಟ್ ಆಯಿತು. ಊಟನೂ ಬೇಡ, ಹೇಗೋ ಆಂಟಿನ ಮಾತಾಡ್ಸಿದ್ದೀನಿ, ಹೊರ್ಟೋಗೋಣ ಅಂತ ತಲೆಯಲ್ಲಿ ಯೋಚನೆ ಬಂತು. ಆದರೂ ವೆಯ್ಟ್ ಮಾಡೋಣ ಅಂತ ಹೇಳಿ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡೆ. ಮೊಬೈಲ್ ನೋಡಿಕೊಂಡು ಸುಮ್ಮನೆ ಕೂತಿದ್ದೆ. ಯಾರ ಬಗ್ಗೆನೂ, ನನ್ನ ಸುತ್ತಮುತ್ತ ಇರೋ ಯಾರ ಬಗ್ಗೆನೂ ನಾನು ಯೋಚನೆ ಮಾಡಲಿಲ್ಲ, ತಲೆನೂ ಕೆಡಿಸ್ಕೊಳ್ಳಿಲ್ಲ. ಹುಡುಗ ಸ್ಟೇಜ್ ಮೇಲೆ ಹೋದರು. ಅವ್ರನ್ನ ನೋಡಿಕೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಆಮೇಲೆ ಅನಿಸ್ತು ಹೋಗಿ ಅವ್ರಿಗೆ ವಿಶ್ ಮಾಡೋಣ ಅಂತ. ವಿಶ್ ಮಾಡೋಕ್ಕೂ ಕೂಡ ಎದ್ದೋದೆ. ಒಬ್ಬಳೇ ಲೈನಲ್ಲಿ ನಿಂತ್ಕೊಂಡು ಅವರಿಗೆ ವಿಶ್ ಮಾಡೋಕ್ಕೆ ಹೋದೆ. ಆ ಹುಡುಗಿ ನನಗೆ ಬರೀ 2 ಮಂತ್ಸಲ್ಲಿ ಪರಿಚಯ ಆಗಿದ್ದು. ಆದರೆ ಯಾವತ್ತೂ ನನ್ನನ್ನು ಅಷ್ಟು ಮಾತಾಡಿಸಿಲ್ಲ, ಜೊತೆಗೆ ಮದುವೆಗೆ ಕೂಡ ಇನ್ವೈಟ್ ಮಾಡಿಲ್ಲ. ಅವ್ರ ಅಮ್ಮ ಮಾತ್ರ ಇನ್ವೈಟ್ ಮಾಡಿದರು. ಸ್ಟೇಜ್ ಮೇಲೆ ಹೋಗಿ ನಾನು ವಿಶ್ ಮಾಡಿದ ತಕ್ಷಣ ಫುಲ್ ಖುಷಿಯಾಗಿ ಅವ್ರ ಹಸ್ಬೆಂಡ್ ಆಗೋರ್ಗೂ ಕೂಡ ನನ್ನನ್ನು ಪರಿಚಯ ಮಾಡಿಸ್ಕೊಟ್ರು. ಅವರು ಕೂಡ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು. ಇಬ್ಬರು ಹಾಗೆ ತುಂಬ ಚೆನ್ನಾಗಿರಲಿ ಯಾವಾಗಲೂ ಅಂತ ಹೇಳ್ತಾ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ, ಅದಾದಮೇಲೆ ಊಟಕ್ಕೆ ಹೋಗೋದಾ ಬೇಡವಾ ಅಂದ್ಕೊಂಡಿದ್ದೆ. ಇಷ್ಟೇ ಆಯ್ತಂತೆ, ಊಟದಲ್ಲೇನು ಅಂದ್ಬಿಟ್ಟು ಊಟಕ್ಕೂ ಕೂಡ ಒಬ್ಬಳೇ ಹೋದೆ. ಅಲ್ಲೊಂದು ಇನ್ನೂ 2 ಮಿರಾಕಲ್ ನಡೀತು. ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಮದುವೆಗೆ ಹೋಗಬಾರ್ದು, ಬೇಜಾರಾಗುತ್ತೆ ಅಂತೆಲ್ಲ ಫೀಲ್ ಮಾಡಿದವಳು ಅಲ್ಲಿಗೆ ಹೋದ್ಮೇಲೆ ಅನಿಸ್ತು ಬಂದಿದ್ದು ತುಂಬ ಖುಷಿಯಾಯಿತು ಅಂತ ಹೇಳಿ. ಯಾಕಂದರೆ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಡೈಲಿ ವಾಕ್ ಮಾಡೋದಕ್ಕೆ ಟೆರೆಸ್ ಮೇಲೆ ಬರ್ತಿದ್ರು. ನಾನು ಕೂಡ ಹೋಗ್ತಿದ್ದೆ. ಆದರೆ ಒಂದಿನೂ ಮಾತಾಡಿಸ್ತಿರ್ಲಿಲ್ಲ. ಆ ಆಂಟಿ ನನ್ನನ್ನು ಅಂದ್ಕೊಂಡಿದ್ದಾರೆ ನಾನು ನಾರ್ತ್ ಈಸ್ಟ್ ಥರ ಇದ್ದೀನಿ, ಕನ್ನಡ ಬರಲ್ಲ ಅಂತ. ಆದರೆ ನಾನು ಸ್ವಲ್ಪ ಸೈಲೆಂಟು, ಅವ್ರನ್ನೇನು ಮಾತಾಡ್ಸೋದು ಅಂದ್ಕೊಂಡು ನಾನು ಮಾತಾಡಿಸ್ತಿರ್ಲಿಲ್ಲ. ಆದರೆ ಅಲ್ಲಿ ಊಟದ ಹತ್ರ ಸಿಕ್ಕಿದಾಗ ಅವ್ರು ನನ್ನ ಅದನ್ನೇ ಹೇಳಿ ಮಾತಾಡಿಸಿ ಬಾಯ್ ಹೇಳಿ ಹೋದರು. ಅದಾದಮೇಲೆ ಊಟಕ್ಕೆ ಕೂತ್ಕೊಂಡಾಗ ಇದು ಇನ್ನೊಂದು ಮಿರಾಕಲ್. ಯಾಕಂದರೆ ನನ್ನ ಪಕ್ಕ ಕೂತಿರೋ ಒಬ್ಬರ ಅಂಕಲ್ ತುಂಬ ಎನರ್ಜಿಯಾಗಿ ಮಾತಾಡ್ತಿದ್ರು. ಆಲ್ರೆಡಿ 9:30 ವಯಸ್ಸಾಗಿದ್ದೆ. ಹೇಗಪ್ಪ ಇವ್ರು ಮಾತಾಡ್ತಾರೆ ಅಂದ್ಕೊತಿದ್ದೆ. ಆದರೆ ಸಖತ್ ಎನರ್ಜಿಯಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರಿಗೆ ಸ್ಟೇಜ್ ಗೊತ್ತಾ, 76 ವರ್ಷ. ತುಂಬ ಖುಷಿಯಾಯಿತು ಅವ್ರನ್ನ ಮೀಟ್ ಮಾಡಿ ಅಂತ ಅನಿಸ್ತು. ಇಷ್ಟೆಲ್ಲ ಆಗಿ ಊಟ ಮಾಡಿಕೊಂಡು ವಾಪಸ್ ಮನೆಗೆ ಆಟೋ ಇಟ್ಕೊಂಡು ಬಂದಿದ್ದಾಯಿತು. ಇದಾಗಿತ್ತು ಇವತ್ತಿನ ದಿನ. ನಿಮಗೂ ಏನಾದರೂ ಈ ಥರ ಒಬ್ಬರೇ ಫಂಕ್ಷನಿಗೆ ಹೋಗಿ ಅಟೆಂಡ್ ಮಾಡಿ ಈ ಥರ ಒಂದು ಅನುಭವ ಆಗಿದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದರೆ ಒಬ್ಬರೇ ಹೋದ್ರೂ ತುಂಬ ಧೈರ್ಯ ಕೊಡುತ್ತೆ ಅನ್ನೋದು ಗಾದೆ ಮಾತ್ರಂತೂ ಪಕ್ಕಾ ನಿಜ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.